ಎಸ್, ಧಾರವಾಡದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹೊಸ ಬಸ್ ನಿಲ್ದಾಣ ಸಮೀಪದಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡ ಒಂದು ಕುಸಿದು ಬಿದ್ದಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡ್ತಾ ಇದ್ರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಇಡೀ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡದ ಒಳಗೆ ಸುಮಾರು 50 ಜನ ಇರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿರುವಂತಹ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ಬಿಲ್ಡಿಂಗ್ ಯಾರ ಹೆಸರಿನಲ್ಲಿ ಇದೆ ಅನ್ನೋದು ಕೂಡ ಈಗ ಹುಡುಕ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಗೆ ಸೇರಿರೋದು ಅನ್ನುವಂಥದ್ದು 100ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ನಿರ್ಮಾಣ ಹಂತದ ಕಟ್ಟಡ ಇನ್ನೂ ಕೂಡ ಆ ಒಂದು ಸೆಲ್ಲಿಂಗನ್ನು ಹಾಕೋದಕ್ಕೆ ಹಾಕಿರುವಂತಹ ಮರ ಸಾಮಗ್ರಿಗಳೆಲ್ಲವೂ ಕೂಡ ಹಾಗೇನೇ ಇದ್ದಾವೆ. ಸೊ ನಿರ್ಮಾಣ ಹಂತದ ಕಟ್ಟಡ ದಿಢೀರನೆ ಕುಸಿದು ಬಿದ್ದಿದೆ. ಧಾರವಾಡದಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡ, ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ. ಸಂಪೂರ್ಣವಾಗಿ ಇಡೀ ಕಟ್ಟಡ ಕುಸಿದು ಬಿದ್ದಿದೆ. ಒಳಗೆ 50ರಿಂದ 100ಕ್ಕೂ ಹೆಚ್ಚು ಜನ ಸಿಲುಕಿರುವಂತಹ ಶಂಕೆ ವ್ಯಕ್ತಪಡಿಸಲಾಗಿದೆ. ನೋಡ್ತಾ ಇದ್ರಿ, ಸಾಕಷ್ಟು ಜನ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಕೂಡ ಸಹಕರಿಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಏನೇನು ಸಾಧ್ಯ ಆಗುತ್ತೆ, ಯಾರನ್ನ ಹೊರಗಡೆ ತೆಗೆದುಕೊಳ್ಬಹುದು, ಎಷ್ಟು ಜನ ಇದ್ದಾರೆ ಅನ್ನುವಂತಹ ಆ ಗಾಬರಿಯಲ್ಲಿದ್ದಾರೆ. ಕೆಲವೇ ನಿಮಿಷಗಳ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂಥದ್ದು. ಸಂಪೂರ್ಣವಾಗಿ ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡ ಕುಸಿದು ಬಿದ್ದಿದೆ ಧಾರವಾಡದಲ್ಲಿ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಕೂಡ ಭೇಟಿಯನ್ನು ನೀಡ್ತಾ ಇದೆ. ಕಟ್ಟಡದ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯವನ್ನು ಅತ್ಯಂತ ತ್ವರಿತವಾಗಿ ನಡೆಸ್ತಾ ಇದೆ. ನೋಡ್ತಾ ಇದ್ದೀರಿ ಧಾರವಾಡದ ಕೆಲವು ದೃಶ್ಯಗಳನ್ನು. ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕೇವಲ ವಾಲ್ಕೊಂಡಿಲ್ಲ ಅಥವಾ ಒಂದು ಭಾಗ ಮಾತ್ರ ಕುಸಿದು ಬಿದ್ದಿಲ್ಲ, ಇಡೀ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದು ನಿರ್ಮಾಣ ಆಗ್ತಾ ಇದ್ದಂತಹ ಕಟ್ಟಡ. ಎಷ್ಟು ಮಹಡಿಗಳಿದ್ವು, ಎಷ್ಟು ಮಹಡಿಗಳ ಕಟ್ಟಡ ಇದು ಇನ್ನು ಸಂಪೂರ್ಣ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ನಿರ್ಮಾಣ ಹಂತದಲ್ಲಿದ್ದಂತಹ ಇಡೀ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹೊಸ ಬಸ್ ನಿಲ್ದಾಣದ ಬಳಿ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿದೆ.